April 20th and 21st, ಇಸ್ಲಾಮಾಬಾದ್ ಪಾಕಿಸ್ತಾನಲ್ಲಿ ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ ಬಿಟ್ವೀನ್ ಇರಾನ್ ಅಂಡ್ ಅಮೆರಿಕ ನಡಿಬೇಕಿತ್ತು. JD ವ್ಯಾನ್ಸ್ ತನ್ನ 300 ಮಂದಿ ರಾಯಭಾರಿಗಳ ಜೊತೆ ಇಸ್ಲಾಮಾಬಾದ್ ಶೆರೀನ್ ಹೋಟೆಲ್ಗೆ ಬಂದು ಚೆಕ್ ಇನ್ ಆಗ್ತಾನೆ. ಶೇಬಾಜ್ ಶರೀಫ್ ಮತ್ತೆ JD ವ್ಯಾನ್ಸ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕರಾಚಿ ಬಿಸ್ಕೆಟ್ಸ್ ತಿನ್ಕೊಂಡು ಇರಾನಿ ಚಾಯ್ ಕುಡ್ಕೊಂಡು ಒಬ್ರು ಮುಖ ಒಬ್ರು ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಆವಾಗ JD ವ್ಯಾನ್ಸು ಶೇಬಾಜ್ ಶರೀಫ್ಗೆ अस्सलाम वालेकुम ಶರೀಫ್ ಬೈ, ಇರಾನಿ ಚಾಯ್ ತೋ ಆ ಗಯಾ ಲೇಕಿನ್ ಇರಾನಿಯನ್ ಡಿಪ್ಲೊಮ್ಯಾಟ್ಸ್ ಕಿಧರ್ ಹೇ ಅಂತ ಕೇಳ್ತಾನೆ. ಅವಾಗ ಶರೀಫ್ ಭಯ್ಯ ಆನ್ ದಿ ವೇ ಸರ್, ಬರ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಅಂತ ವೆಯ್ಟ್ ಮಾಡಿಸಿ 2 ದಿನ ಕಾಯಿಸ್ತಾರೆ. 2 ದಿನ ನೋಡಿ ಯಾರೂ ಬರದೇ ಇದ್ದ ಕಾರಣ ಅಲ್ಲಾ ಹಫೀಸ್ ಅಂತ ಹೇಳಿ ಜಾಗ ಖಾಲಿ ಮಾಡ್ತಾನೆ ನಮ್ಮ JD ವ್ಯಾನ್ಸ್ ಅಣ್ಣ. ವ್ಯಾನ್ಸ್ನ ಮೀಟ್ ಮಾಡೋಕ್ಕೆ ಇರಾನಿಂದ ಇರುವೇನೂ ಬರಲಿಲ್ಲ. ಯಾಕಂದ್ರೆ ಇರಾನ್ ಅವರು ಗೊತ್ತು, ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಫಸ್ಟ್ ರೌಂಡಲ್ಲಿ ಮಾತಾಡಿರ್ಬೇಕಾದ್ರೆ ಸೀಸ್ ಫೈರ್ ಅಂತ ಹೇಳ್ಬಿಟ್ಟು ರಾತ್ರಿ ಎಣ್ಣೆ ಏಟಲ್ಲಿ ಅದೇ ಟ್ವಿಟರ್ ಓಪನ್ ಮಾಡ್ಬಿಟ್ಟು ನಮ್ಮ ಟ್ರಂಪ್ ಅಣ್ಣ ಟ್ವೀಟ್ ಮಾಡ್ತಾನೆ. ಆಮೇಲೆ ಯಥಾ ಪ್ರಕಾರ ಮತ್ತೆ ಬಾಂಬ್ ಹಾಕ್ಬಿಟ್ಟು ಬ್ಲಾಸ್ಟ್ಗಳು ಮಾಡ್ಕೊಂಡು ವಾರ್ನ ಕಂಟಿನ್ಯೂ ಮಾಡೋದು. ಇದು ಇದ್ದಿದ್ದೆ, ಏನಕ್ಕೆ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಂತ ಇರಾನಿಂದ ಯಾರೂ ಬರಲಿಲ್ಲ. ಅಮೇರಿಕನ್ ಹಿಸ್ಟ್ರಿಲೇ ಬಹುಶಃ ಇಷ್ಟು ಅವಮಾನ ಯಾವತ್ತೂ ಆಗಿಲ್ವೇನೋ. ಫೇಕಿಸ್ತಾನ ನಂಬಿದ್ದಕ್ಕೆ ಆಗ್ಬೇಕಿತ್ತು ನಮ್ಗೆ ಅಂತ JD ವ್ಯಾನ್ಸ್ಗೆ ಚೆನ್ನಾಗಿ ಬುದ್ಧಿ ಬಂತು. ಇರಾನಿಯನ್ ಅಫಿಷಿಯಲ್ಸ್ ಏನಕ್ಕೆ ಬರಲಿಲ್ಲ ಅಂದ್ರೆ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಮೇಲೆ ಅಷ್ಟು ನಂಬಿಕೆ. ಏನಂತ, ಈ ಅಸೀಮ್ ಮುನೀರು ಪಾಕಿಸ್ತಾನಲ್ಲಿ ಕೆಲಸ ಮಾಡ್ತಾ ಇರೋ US ಏಜೆಂಟು ಅಂತ. ಮೀಟಿಂಗ್ಗೆ ಅಂತ ಕರೆದ್ಬಿಟ್ಟು ನೈಟ್ ನಮ್ಮನ್ನು ಎತ್ಬಿಟ್ರೆ ಅದಕ್ಕೆ ನಮ್ಮ ಇರಾನ್ ಅಫಿಷಿಯಲ್ಸ್ ಕಾನ್ಫಿಡೆಂಟ್ ಆಗಿ ಬರಲಿಲ್ಲ. ಎಲ್ಲಾದ್ರೂ 2 ಕಂಟ್ರಿ ಮಧ್ಯೆ ವಾರ್ ನಡಿಬೇಕಾದ್ರೆ ಪೀಸ್ ಟಾಕ್ಸ್ಗೆ 3ನೇ ಕಂಟ್ರಿ ಬರುತ್ತಲ್ವಾ, ಆ 3ನೇ ಕಂಟ್ರಿ ನ್ಯೂಟ್ರಲ್ ಆಗಿರ್ಬೇಕು. ಆದ್ರೆ ಇಲ್ಲಿ ನಿಮ್ಗೆ ಗೊತ್ತಲ್ಲ, ಪಾಕಿಸ್ತಾನ್ US ಅವ್ರ ಚೇಲಾಗಳು ಅಂದ್ಬಿಟ್ಟು ಅದು ಸ್ವಲ್ಪ ಲೇಟಾಗಿ ರಿಯಲೈಸ್ ಆಯ್ತು ಅನ್ಸುತ್ತೆ ಇರಾನ್ ಅವ್ರಿಗೆ. ಹಾಗಾಗಿ ಆ ಡೌಟ್ ಇಂದಾನೇ ಬಂದಿಲ್ಲ. ಅದಕ್ಕೆ ಈ 2ನೇ ಟಾಕ್ಸು ಫೇಲ್ ಆಯಿತು. ಜಿಯೋ ಪಾಲಿಟಿಕ್ಸ್ ಅಲ್ಲಿ ಒಂದೊಂದು ಮೀಟಿಂಗು ಒಂದೊಂದು ಇನ್ಸಿಡೆಂಟ್ಗೂ ತುಂಬಾ ಡೀಪ್ ಮೀನಿಂಗ್ ಇರುತ್ತೆ. ಅದನ್ನ ನಾನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಈಸಿಯಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಪ್ರಪಂಚದಲ್ಲಿ ಯಾವುದೇ ಕಂಟ್ರಿ ಆ್ಯಕ್ಷನ್ಸ್ ನೋಡಿದ್ರು ಅದಕ್ಕೆ ಒಂದು ರೀಸನ್ ಇರುತ್ತೆ ಹಿಂದೆ, ಅದು ಬಿಸ್ನೆಸ್. ಧನಂ ಮೂಲಂ ಇದಂ ಜಗತ್ ಅಂತ ನಮ್ಮ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ ಅಲ್ವಾ. ರೀಸೆಂಟಾಗಿ ನಾನೊಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡಿದೆ. ಈ ರಾಜಸ್ಥಾನಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ HPCL ಅವರು ಒಂದು ಕ್ರೂಡ್ ಡಿಸ್ಟಿಲೇಷನ್ ಯೂನಿಟ್, ಅಂದರೆ ಈ ಕ್ರೂಡ್ ಆಯಿಲ್ ಬರುತ್ತಲ್ಲ ಅದನ್ನ ಮಿಡ್ಲ್ ಈಸ್ಟ್ ಇಂದ ತಂದು ಅದನ್ನ ರಿಫೈನ್ ಆದ್ಮೇಲೆ ನಾವು ಪೆಟ್ರೋಲ್ ಅಂಡ್ ಡೀಸೆಲ್ ತರ ಯೂಸ್ ಮಾಡ್ಕೊಳಕ್ ಆಗೋದು. ಆ ರಿಫೈನರಿ ಯೂನಿಟ್ನ 79,000 ಕೋಟಿ ಇನ್ವೆಸ್ಟ್ ಮಾಡಿ ಕಟ್ಟಿದ್ರು. ಅದನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಬೇಕಿತ್ತು. ಇನಾಗ್ರೇಷನ್ಗೆ 1 ಡೇ ಮುಂಚೆ ದೊಡ್ಡ ಫೈರ್ ಆಕ್ಸಿಡೆಂಟ್ ಆಯಿತು. ಈ ಬ್ರ್ಯಾಂಡ್ ನ್ಯೂ ಯೂನಿಟ್ ಇನ್ನ ಸ್ಟಾರ್ಟೇ ಆಗಿಲ್ಲ, ಆಗ್ಲೇ ಹೆಂಗೆ ಇಷ್ಟು ದೊಡ್ಡ ಫೈರ್ ಆಕ್ಸಿಡೆಂಟ್ ಆಯಿತು? ಅದು ಹೈಲಿ ಕ್ವಾಲಿಫೈಡ್ ಸಿವಿಲ್ ಇಂಜಿನಿಯರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ನ ಇಟ್ಕೊಂಡು, ಸೇಫ್ಟಿ ಇಂಜಿನಿಯರ್ಸ್ನ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿರೋಂತಹ ಒಂದು ಫೆಸಿಲಿಟಿ. ಈ ಸೇಫ್ಟಿ ಇಂಜಿನಿಯರ್ಸ್ ಬಗ್ಗೆ ಹೇಳ್ತೀನಿ, ಯಾಕಂದರೆ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಸೇಫ್ಟಿ ಇಂಜಿನಿಯರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಸೇಫ್ಟಿ ಇಂಜಿನಿಯರ್ಸು ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್. ಬಿಕಾಸ್ ನಾವು ಒಂದು ಸೇಫ್ಟಿ ಶೂ ಅಂತ ಬರುತ್ತೆ, ಅದನ್ನ ಹಾಕಿಲ್ಲ ಅಂತಂದರೆ ಅವ್ರು ವರ್ಕ್ ಪರ್ಮಿಟೇ ಕೊಡಲ್ಲ ಆ್ಯಂಡ್ ಆ ಫೆಸಿಲಿಟಿಲಿ ವರ್ಕ್ ಮಾಡೋಕ್ಕೆ ಬಿಡಲ್ಲ. ಏನಕ್ಕಂದರೆ ಅಷ್ಟು ಸೇಫ್ಟಿ ಮೆಜರ್ಸ್ನ ಅವರು ಫಾಲೋ ಮಾಡ್ತಾರೆ. ಬರೀ ಶೂ ಒಂದೇ ಅಲ್ಲ, ಸೇಫ್ಟಿ ಜಾಕೆಟ್ಸು, ಸೇಫ್ಟಿ ಹೆಲ್ಮೆಟ್ಸು, ಗ್ಲೌಸು ಇದೆಲ್ಲ ಹಾಕ್ಕೊಳ್ಳಿಲ್ಲ ಅಂತಂತಂದರೆ ವರ್ಕ್ ಪರ್ಮಿಟೇ ಕೊಡಲ್ಲ, ಅಲ್ಲಿ ವರ್ಕ್ ಮಾಡೋಕ್ಕೆ ಅಲವೇ ಮಾಡಲ್ಲ ಸೇಫ್ಟಿ ಇಂಜಿನಿಯರ್ಸು. ಅದು ಪೆಟ್ರೋಲಿಯಂ ರಿಫೈನರಿ ಯೂನಿಟ್ ಅಂದರೆ ಕೇಳಬೇಕಾ, ನಾರ್ಮಲ್ಗಿಂತ 10 ಟೈಮ್ಸ್ ಕಾಶಿಯಸ್ ಆಗಿ ಸೇಫ್ಟಿ ಇಂಜಿನಿಯರ್ಸು ವರ್ಕ್ ಮಾಡ್ತಿರ್ತಾರೆ. ಇಷ್ಟು ಪ್ರಿಕಾಷನರಿ ಮೆಷರ್ಸ್ ಇಟ್ಕೊಂಡು ಮತ್ತೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಹೆಂಗಾಯ್ತು? ಆ ಇನ್ವೆಸ್ಟಿಗೇಷನ್ ಮಾಡೋಕ್ಕೇನೆ ನಮ್ಮ NIA ಅವರು ಇಳಿದಿದ್ದಾರೆ. ಈ ಫೈರ್ ಆಕ್ಸಿಡೆಂಟ್ಗೆ NIA ಅವರು ಏನಕ್ಕೆ ಎಂಟ್ರಿ ಕೊಟ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಫೈರ್ ಆಕ್ಸಿಡೆಂಟ್ ಅಂದರೆ ನಾರ್ಮಲ್ಲು, ನಮ್ಮ ಮೈಸೂರು ಮೆಗಾ ಮೆಡಿಕಲ್ಸಲ್ಲೂ ಫೈರ್ ಅಂಟ್ಕೊಂಡಿತ್ತು. ಮತ್ತೆ NIA ಏನಕ್ಕೆ ಬಂದು ಇಲ್ಲಿ ಇನ್ವೆಸ್ಟಿಗೇಟ್ ಮಾಡಿಲ್ಲ, ಅಲ್ಲಿ ಯಾಕೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಅಂತ ಅನ್ಕೋತಿದ್ದೀರಾ? ಅದಕ್ಕೆ ಮೇಜರ್ ಕಾರಣನೇ ನಾನು ಹೇಳಿದ್ದೆ ಈ ಪ್ಯಾಟ್ರನ್. April 3 ರಷ್ಯಾದಲ್ಲಿ ಇನ್ನೊಂದು ರಿಫೈನರಿ ಯೂನಿಟ್ಗೆ ಫೈರ್ ಆಕ್ಸಿಡೆಂಟ್ ಆಗಿದೆ. ಸರಿ, ರಷ್ಯಾ ಅಲ್ಲಿ ತುಂಬಾ ಆಯಿಲ್ ರಿಫೈನರಿ ಯೂನಿಟ್ಸ್ ಇರುತ್ತೆ ಅಂಡ್ ಯುಕ್ರೇನ್ ಜೊತೆ ವಾರ್ ಮಾಡ್ತಾ ಇದೆ, ಹಾಗಾಗಿ ಯುಕ್ರೇನಿಂದ ಯಾರಾದರೂ ಬಂದ್ಬಿಟ್ಟು ಈ ತರ ಕೆಲಸ ಮಾಡಿರ್ತಾರೆ ಅಂತ ಅನ್ಕೊಂಡು ಅದನ್ನು ಸೈಡ್ಗೆ ಇಡೋಣ. ಛತ್ತೀಸ್ಗಢಲ್ಲಿ ವೇದಾಂತ ಪವರ್ ಪ್ಲಾಂಟ್ ಅಲ್ಲಿ ಎಷ್ಟೋ ಫೈರ್ ಆಕ್ಸಿಡೆಂಟ್ಸ್ ಆಗಿದೆ. ಓಕೆ, ರಷ್ಯಾ ಅಂಡ್ ಭಾರತ್ ಫಾರ್ ಇನ್ಸ್ಟೆನ್ಸ್ ಏನೋ ನೆಗ್ಲಿಜೆನ್ಸ್ ಇಂದ ಈ ತರ ಆಗಿದೆ ಅಂತ ಅನ್ಕೊಳ್ಳೋಣ. ಆದ್ರೆ ಮೆಕ್ಸಿಕೋ ಅಲ್ಲಿ ಆಲ್ಮೆಕಾ ಆಯಿಲ್ ರಿಫೈನರಿ, ಅಲ್ಲೂ ಸೇಮ್ ಫೈರ್ ಆಕ್ಸಿಡೆಂಟು. ಯಾವಾಗಲೂ ಅಲ್ಲ, ಈಗಲೇ April 9. ಸರಿ, ಇದೂ ಕೋಇನ್ಸಿಡೆನ್ಸ್ ಅಂತ ಅನ್ಕೊಳ್ಳೋಣ. ಆದರೆ ಮತ್ತೆ
ಗೀಲಾಂಗ್ ಆಯಿಲ್ ರಿಫೈನರಿ ಆಸ್ಟ್ರೇಲಿಯಾ, ತುಂಬಾ ದೊಡ್ಡ ಪ್ಲಾಂಟು. ಅಷ್ಟು ದೊಡ್ಡ ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಅಲ್ಲೂ ಆಗಿದೆ. ಅಷ್ಟೇ ಅಲ್ಲ, ರೊಮಾನಿಯಾ ಆಯಿಲ್ ರಿಫೈನರಿ ಯೂನಿಟ್ ರೊಮಾನಿಯಾ ಅಲ್ಲಿ, ಅದು ಯುರೋಪಿಯನ್ ಯೂನಿಯನ್, ಅಲ್ಲೂ ಸೇಮ್ ಫೈರ್ ಆಕ್ಸಿಡೆಂಟ್ ಆಗಿದೆ. ಇದೆಲ್ಲ ಕೋಇನ್ಸಿಡೆನ್ಸಾ ಅಥವಾ ಸ್ಯಾಬೋಟ್ಯಾಜಾ? ಒಂದು ಡೆಡಿಕೇಟೆಡ್ ಟೀಮೇ ಇದ್ರ ಹಿಂದೆ ವರ್ಕ್ ಮಾಡ್ತಾ ಇದೆಯಾ? ಈ ತರ ಆಯಿಲ್ ಕ್ರೈಸಿಸ್ ಕ್ರಿಯೇಟ್ ಮಾಡಿ ಒಂದು ಅನ್ಸ್ಟೆಬಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತ ಯಾರಾದ್ರೂ ಫಂಡ್ ಮಾಡ್ತಾ ಇದ್ದಾರಾ? ಎಷ್ಟೋ ಡೌಟ್ಸ್ ಬರ್ತಾ ಇದೆ. ಫಾರ್ ರೆಫರೆನ್ಸ್, ಈ ಇರಾನ್ ವಾರ್ ತಗೊಳ್ಳೋಣ. ಸಡನ್ ಆಗಿ ಸೀಸ್ ಫೈರ್ ಅಂತಾರೆ, ಆಯಿಲ್ ಪ್ರೈಸಸ್ ಎಲ್ಲ ಡೌನ್ ಆಗ್ಬಿಡುತ್ತೆ. ಕೂಡಲೇ ಟ್ರಂಪ್ ಅಂಡ್ ಟೀಮ್ ಇವರು ಚೆನ್ನಾಗಿ ಆಯಿಲ್ಸ್ ನ ಪರ್ಚೇಸ್ ಮಾಡ್ಬಿಡ್ತಾರೆ. ಸರ್ ಪರ್ಚೇಸಿಂಗ್ ಮುಗೀತು ಅಂತ ಹೇಳಿದ ತಕ್ಷಣ ಮತ್ತೆ ಒಂದ್ ಬಾಂಬ್ ಹಾಕ್ತಾನೆ, ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಸರಿ, ಬರೀ ಆಯಿಲ್ಗೆ ಮಾತ್ರ ಇದು ಸೀಮಿತನಾ? ಅಲ್ಲ. ಇವಾಗ ನೋಡಿ, ರೀಸೆಂಟ್ ಆಗಿ ಗೋಲ್ಡ್ ಪ್ರೈಸು ಇಳಿದೋಗಿತ್ತು. ಆದ್ರೆ ಮತ್ತೆ ಇವಾಗ ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ ಆಗದೆ ಇದ್ದಿದ್ದ ಕಾರಣನೋ ಅಥವಾ ನೈಟು ಎಣ್ಣೆ ಹೊಡ್ಕೊಂಡು ಬಂದು ಎಕ್ಸ್ ಟ್ವೀಟ್ ಮಾಡಿದ್ರು, ಏನೋ ಒಂದು ರೀಸನ್ನು, ಬಟ್ ಮತ್ತೆ ವಾರ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಇವಾಗ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಈ ಗೋಲ್ಡ್ ಪ್ರೈಸಸ್ ಕಮ್ಮಿ ಆಗೋದು ಜಾಸ್ತಿ ಆಗೋದು ಇದಕ್ಕೆ ರಿಲೇಟೆಡಾ? ಈ ಆಯಿಲ್ ಅಂಡ್ ಗೋಲ್ಡ್ ಇದೆಯಲ್ಲ, ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲ ಬಿಸ್ನೆಸ್ಗೂ ಲಿಂಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಆಯಿಲ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿದ ತಕ್ಷಣ ದಿನಸಿಯಿಂದ ಹಿಡಿದು ಗೋಲ್ಡ್ವರೆಗೂ ಎಲ್ಲ ಪ್ರೈಸಸ್ಸು ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆಗಿರೋ ಪ್ರೈಸ್ನ ಯಾರು ಭರ್ತಿ ಮಾಡಬೇಕು? ನಾವೇ ನಮ್ಮ ಜೇಬಿಂದ ಕೈಯಾರೆ ಕೊಡಬೇಕು. ಮೇ ಬಿ ಇದಕ್ಕೆ ಇರಾನ್ ಅವರು ಪೀಸ್ ಟಾಕ್ಸ್ಗೆ ಬರಲಿಲ್ವೇನೋ. ಅಫ್ಕೋರ್ಸ್ ಇದಕ್ಕೆ ರಷ್ಯಾ ಅವ್ರ ಕೈವಾಡ ಇದ್ರೂ ಆಶ್ಚರ್ಯ ಏನಿಲ್ಲ. ಜಿಯೋ ಪಾಲಿಟಿಕ್ಸ್ ಅಂದ್ರೇನ ಆಗ್ತಾ ಇರೋ ಈವೆಂಟ್ಸ್ನ ಅನಲೈಸ್ ಮಾಡೋದು. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಜೈ ಹಿಂದ್, ಜೈ